ರಾಜಕಾರಣಿಗಳ ಧಾರ್ಮಿಕ ನಡವಳಿಕೆಯಲ್ಲಿ ಒಂದು ದೊಡ್ಡ ಪಲ್ಲಟವಂತೂ ಕಾಣಿಸ್ತಾ ಇದೆ ಅಲ್ವಾ. ಇವರ ಕೈಯಲ್ಲಿ ಜಪಸರ, ಹಣೆ ಮೇಲೆ ತಿಲಕ, ಹೆಗಲ ಮೇಲೆ ಶಲ್ಯ, ಹಾಗೆ ನಿತ್ಯವೂ ವಿವಿಧ ಮಠ ಮಂದಿರಗಳು ಹಾಗೂ ಸ್ವಾಮೀಜಿಗಳ ದರ್ಶನ ಸಾಮಾನ್ಯವಾಗ್ತಾ ಇದೆ. ಇವರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿಯವರ ಬ್ರ್ಯಾಂಡ್ ರಾಜಕಾರಣವನ್ನ ಫಾಲೋ ಮಾಡ್ತಾ ಇದ್ದಾರಾ? ಇಂದಿನ ಇಂಟರ್ನೆಟ್ ಯುಗದಲ್ಲಿ ಒಬ್ಬ ನಾಯಕ ಜಪಸರ ಹಿಡಿದು ದೇವಸ್ಥಾನದಲ್ಲಿ ಕೂತಿರೋ ಫೋಟೋ ಅಥವಾ ವಿಡಿಯೋ ನಿಮಿಷಗಳಲ್ಲಿ ವೈರಲ್ ಆಗ್ಬಿಡುತ್ತೆ. ಇದು ಜನಸಾಮಾನ್ಯರಲ್ಲಿ ಈ ನಾಯಕ ನಮ್ಮ ಸಂಸ್ಕೃತಿಯನ್ನ ಗೌರವಿಸ್ತಾನೆ, ನಮ್ಮವನು ಅನ್ನೋ ಭಾವನೆಯನ್ನ ಅತ್ಯಂತ ವೇಗವಾಗಿ ಬಿತ್ತುತ್ತೆ. ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ರಾಜಕೀಯ ಮತ್ತು ಧರ್ಮದ ನಡುವಿನ ಸಂಬಂಧ ಭಾರತದಲ್ಲಿ ಇಂದಿನದ್ದಲ್ಲ, ಇದು ಶತಶತಮಾನಗಳ ಇತಿಹಾಸ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತ ಸೇರಿದ ಹಾಗೆ ದೇಶಾದ್ಯಂತ ರಾಜಕಾರಣಿಗಳ ಧಾರ್ಮಿಕ ನಡವಳಿಕೆಯಲ್ಲಿ ಒಂದು ದೊಡ್ಡ ಪಲ್ಲಟವಂತೂ ಕಾಣಿಸ್ತಾ ಇದೆ ಅಲ್ವಾ. ಸಿದ್ದರಾಮಯ್ಯ, ಪಿಣರಾಯಿ ವಿಜಯನ್ ಅಥವಾ MK ಸ್ಟಾಲಿನ್ ಅವರಂತಹ ನಾಯಕರು ತಂತ್ರಜ್ಞಾನದ ಆಧಾರದ ಮೇಲೆ ಧರ್ಮ ಮತ್ತು ದೇವರನ್ನ ಸರ್ಕಾರಿ ವ್ಯವಸ್ಥೆಯಿಂದ ಸ್ವಲ್ಪ ದೂರಾನೇ ಇಟ್ಟಿದ್ರು. ಆದ್ರೆ ಇವರ ಉತ್ತರಾಧಿಕಾರಿಗಳಾಗಿ ಅಥವಾ ಸಮಕಾಲೀನ ಪ್ರಭಾವಿ ನಾಯಕರಾಗಿ ಮುಂಚೂಣಿಗೆ ಬಂದಿರುವಂತ DK ಶಿವಕುಮಾರ್, VD ಸತೀಶನ್, ಜೋಸೆಫ್ ವಿಜಯ್ ಹಾಗೆ ಸುವೇಂದು ಅಧಿಕಾರಿ ಅವರಂತಹ ನಾಯಕರು ಪ್ರತಿದಿನ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋದು ತಮ್ಮ ದಿನಚರಿಯನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದು ದೇಶದಲ್ಲಿ ಒಂದು ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಕೆಲವರು ಇದನ್ನ ಅಭಿವೃದ್ಧಿ ಬಿಟ್ಟು ಕೇವಲ ಮೋದಿಯವರನ್ನ ಅನುಸರಿಸೋ ರಾಜಕಾರಣ ಅಂತ ಟೀಕೆ ಮಾಡಿದ್ರೆ, ಇನ್ನು ಕೆಲವರು ಇದನ್ನ ಭಾರತದ ನೈಜ ಸಾಂಸ್ಕೃತಿಕ ಬೇರುಗಳಿಗೆ ಮರಳ್ತಾ ಇರೋದು ಅಂತಾನು ಸ್ವಾಗತ ಮಾಡ್ತಾ ಇದ್ದಾರೆ. ಒಂದು ಕಾಲ ಇತ್ತು, ಆಗ ವೈಚಾರಿಕತೆ, ಜಾತ್ಯತೀತತೆ ಮತ್ತು ಸಮಾಜವಾದದ ಹೆಸರಲ್ಲಿ ಧರ್ಮ ಹಾಗೂ ದೇವರನ್ನ ರಾಜಕೀಯ ವೇದಿಕೆಗಳಿಂದ ಹಾಗೆ ಸರ್ಕಾರಿ ನಿರ್ಧಾರಗಳಿಂದ ದೂರ ಇಡಲಾಗ್ತಾ ಇತ್ತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಕೇರಳದಲ್ಲಿ ಪಿಣರಾಯಿ ವಿಜಯನ್, ತಮಿಳುನಾಡಿನಲ್ಲಿ MK ಸ್ಟಾಲಿನ್ ನಂತಹ ನಾಯಕರು ತಮ್ಮ ನಾಸ್ತಿಕ ಅಥವಾ ತಾರ್ಕಿಕ ನಿಲುವುಗಳಿಂದಾನೇ ಗುರುತಿಸಿಕೊಂಡಿರೋರು. ಆದರೆ ಈಗ ಕಾಲ ಬದಲಾಗಿದೆ. ಅವರದ್ದೇ ಜಾಗದಲ್ಲಿ ಅಥವಾ ಸಮಕಾಲೀನ ರಾಜಕೀಯದ ಮುಂಚೂಣಿಯಲ್ಲಿ ನಿಂತಿರೋ DK ಶಿವಕುಮಾರ್, ಕೇರಳದ VD ಸತೀಶನ್, ತಮಿಳುನಾಡಿನ ಹೊಸ ರಾಜಕೀಯ ಶಕ್ತಿ ಜೋಸೆಫ್ ವಿಜಯ್ ಹಾಗೂ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಅವರ ದಿನಚರಿಯನ್ನ ಗಮನಿಸ್ತಾ ಇದ್ದೀರಾ ಅಲ್ವಾ. ಇವರ ಕೈಯಲ್ಲಿ ಜಪಸರ, ಹಣೆ ಮೇಲೆ ತಿಲಕ, ಹೆಗಲ ಮೇಲೆ ಶಲ್ಯ, ಹಾಗೆ ನಿತ್ಯವೂ ವಿವಿಧ ಮಠ ಮಂದಿರಗಳು ಹಾಗೂ ಸ್ವಾಮೀಜಿಗಳ ದರ್ಶನ ಸಾಮಾನ್ಯವಾಗ್ತಾ ಇದೆ. ಸಾರ್ವಜನಿಕರಲ್ಲಿ ಈಗ ದೊಡ್ಡ ಪ್ರಶ್ನೆಯೊಂದು ಕ್ರಿಯೇಟ್ ಆಗ್ತಾ ಇದೆ. ಅದೇನಂತಂದ್ರೆ, ರಾಜ್ಯದ ಅಭಿವೃದ್ಧಿ, ಉದ್ಯೋಗ, ಆರ್ಥಿಕತೆಯ ಯೋಚನೆಗಿಂತ ಧಾರ್ಮಿಕ ಆಚರಣೆಗಳೇ ಇವರಿಗೆ ಮುಖ್ಯ ಆಯ್ತಾ? ಇವರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿಯವರ ಬ್ರ್ಯಾಂಡ್ ರಾಜಕಾರಣವನ್ನ ಫಾಲೋ ಮಾಡ್ತಾ ಇದ್ದಾರಾ? ಈ ಬದಲಾವಣೆಯನ್ನ ನಾವು ಟೀಕೆ ಮಾಡಬೇಕಾ ಅಥವಾ ಒಬ್ಬ ಭಾರತೀಯನಾಗಿ ಸಹಜವಾಗಿ ಒಪ್ಕೊಳ್ಬೇಕಾ? ಈ ಥರದ ಒಂದಷ್ಟು ಪ್ರಶ್ನೆ, ಗೊಂದಲಗಳು ಕೂಡ ಇದೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಒಂದಷ್ಟು ವಿಶ್ಲೇಷಣೆಯ ಜೊತೆಗೆ ಇದರ ಆಳ ಅಗಲ ಏನು ಅನ್ನೋದನ್ನ ಪರಿಶೀಲನೆ ಮಾಡೋಣ. ಮೊದಲಿಗೆ ಈ ನಾಯಕರು ಇತ್ತೀಚಿನ ದಿನಗಳಲ್ಲಿ ನಡೆದುಕೊಳ್ತಾ ಇರೋ ರೀತಿಯನ್ನ ಕೆಲವು ಉದಾಹರಣೆಗಳ ಸಮೇತ ಹೇಳೋದಾದ್ರೆ, ಕರ್ನಾಟಕದಲ್ಲಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ಮತ್ತು ವೈಚಾರಿಕ ಹಿನ್ನೆಲೆಯಿಂದ ಬಂದವರು. ಅವರು ಮೂಢನಂಬಿಕೆ ವಿರೋಧಿ ಕಾಯ್ದೆ ತರೋದಕ್ಕೂ ಕೂಡ ಶ್ರಮ ಪಟ್ಟಿದ್ರು. ಆದರೆ ಉಪಮುಖ್ಯಮಂತ್ರಿಯಾಗಿದ್ದ DK ಶಿವಕುಮಾರ್ ಅವರ ರಾಜಕಾರಣವೇ ಬೇರೆಯಾಗಿತ್ತು. ಅವರು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮುಂಚೆ ಕೇರಳದ ರಾಜರಾಜೇಶ್ವರಿ ದೇವಸ್ಥಾನಕ್ಕೋ, ಧರ್ಮಸ್ಥಳಕ್ಕೋ ಅಥವಾ ಶೃಂಗೇರಿಗೋ ಅಥವಾ ಅಜ್ಜಯ್ಯನ ಮಠಕ್ಕೋ ಹೀಗೆ ದೇವಸ್ಥಾನಗಳಿಗೆ ಓಡಾಡ್ತಾರೆ. ಚಂಡಿಕಾ ಯಾಗ, ಕೋಟಿ ಅರ್ಚನೆಗಳನ್ನ ಮಾಡಿಸ್ತಾರೆ. ವಿವಿಧ ಮಠಗಳ ಶ್ರೀಗಳ ಪಾದ ಮುಟ್ಟಿ ಆಶೀರ್ವಾದವನ್ನ ಪಡ್ಕೊಂಡು ಬರ್ತಾರೆ. ಇನ್ನು ಕೇರಳದಲ್ಲಿ VD ಸತೀಶನ್, ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಶಬರಿಮಲೆ ವಿವಾದದ ಟೈಮ್ನಲ್ಲಿ ಧಾರ್ಮಿಕ ಆಚರಣೆಗಳಿಗಿಂತ ಸುಪ್ರೀಂ ಕೋರ್ಟ್ ತೀರ್ಪು ಹಾಗೆ ಪ್ರಗತಿ ಪರತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ VD ಸತೀಶನ್ ಅವರಂತಹ ನಾಯಕರು ಪ್ರಮುಖ ಧಾರ್ಮಿಕ ಸಮುದಾಯಗಳಾದ NSS ಹಾಗೆ ಶ್ರೀ ನಾರಾಯಣ ಗುರು ಮಠಗಳ ಧಾರ್ಮಿಕ ನಾಯಕರನ್ನ ನಿರಂತರವಾಗಿ ಭೇಟಿ ಮಾಡ್ತಾ ಧರ್ಮ ಮತ್ತು ಆಚರಣೆಗಳಿಗೆ ತಾವೂ ಬದ್ಧ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್, ತಮಿಳುನಾಡು ದ್ರಾವಿಡ ಚಳವಳಿಯ ತವರೂರು, ದೇವರನ್ನ ನಂಬೋನು ಮೂರ್ಖ ಅನ್ನೋ ಪೆರಿಯಾರ್ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದ DMK ನಾಯಕ MK ಸ್ಟಾಲಿನ್ ತಾವೊಬ್ಬ ನಾಸ್ತಿಕ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಆದ್ರೆ
ತಮಿಳುನಾಡು ರಾಜಕೀಯಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋ ನಟ, ರಾಜಕಾರಣಿ ಸಿಎಂ ಜೋಸೆಫ್ ವಿಜಯ್ ತಮ್ಮ ರಾಜಕೀಯ ಸಮಾವೇಶಗಳಲ್ಲಿ ಧಾರ್ಮಿಕ ಪದ್ಧತಿಗಳಿಗೆ ಗೌರವ ಕೊಡುತ್ತಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ರೂ ಅವರು ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ನೋಯಿಸಬಾರದು ಅಂತ ದೇವಸ್ಥಾನದ ಆಚರಣೆಗಳನ್ನ ಗೌರವಿಸುವ ಮೃದು ಹಿಂದುತ್ವದ ಹಾದಿ ಹಿಡಿತಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ. ಮಮತಾ ಬ್ಯಾನರ್ಜಿ ಅವರ ಜಾತ್ಯತೀತ ರಾಜಕಾರಣದ ವಿರುದ್ಧ ತೊಡೆ ತಟ್ಟಿರೋ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ನಿರಂತರವಾಗಿ ದುರ್ಗಾ ಪೂಜೆ, ಗಂಗಾ ಸಾಗರ ಮೇಳ ಮತ್ತು ಸನಾತನ ಧರ್ಮದ ರಕ್ಷಣೆ ಹೆಸರಲ್ಲಿ ಸ್ವಾಮೀಜಿಗಳ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮಠ ಮಾನ್ಯಗಳಿಗೆ, ದೇವಸ್ಥಾನಗಳಿಗೆ, ಇಂತಹ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರೋದಂತೂ ನಮ್ಗೆ ಕಾಣಿಸ್ತಾ ಇದೆ. ಈಗ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ. ಯಾಕೆ ಈ ಧಾರ್ಮಿಕ ರಾಜಕಾರಣವನ್ನ ದೇಶದ ಒಂದು ವರ್ಗ ತೀವ್ರವಾಗಿ ಟೀಕೆ ಮಾಡ್ತಾ ಇದೆ? ಇದಕ್ಕೆ ಪ್ರಮುಖ ಕಾರಣ 3 ಅಂತ ಹೇಳ್ಬೋದು. ಅದರಲ್ಲಿ ಸಂವಿಧಾನದ ಆಶಯ, ಅಭಿವೃದ್ಧಿಯ ನಿರ್ಲಕ್ಷ್ಯ ಮತ್ತು ಮೋದಿಯವರ ಕುರುಡು ಅನುಕರಣೆ ಅನ್ನೋದು ಒಂದು ವರ್ಗದ ವಾದ. ಮೊದಲನೇದಾಗಿ, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲೇ ಜಾತ್ಯತೀತ ಅನ್ನೋ ಪದ ಇದೆ. ಇದರ ಅರ್ಥ ಸರ್ಕಾರಕ್ಕೆ ಯಾವುದೇ ಅಧಿಕೃತ ಧರ್ಮ ಇರೋದಿಲ್ಲ ಮತ್ತು ಜನಪ್ರತಿನಿಧಿಗಳು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡಬೇಕು. ಆದರೆ ನಾಯಕರು ದಿನದ 24 ಗಂಟೆಯೂ ಕೇವಲ ಧಾರ್ಮಿಕ ಕ್ಷೇತ್ರಗಳನ್ನು ಸುತ್ತಾಡ್ತಾ ಮಠಾಧೀಶರ ಕಾಲ ಬಳಿ ಕೂತ್ರೆ ಅದು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಟೀಕಾಕಾರರ ವಾದ. ಎರಡನೇದಾಗಿ, ಅಭಿವೃದ್ಧಿಯ ದಾರಿ ತಪ್ಪಿಸುವಿಕೆ ಅನ್ನೋದು. ಜನಸಾಮಾನ್ಯರಿಗೆ ಇಂದು ಬೇಕಾಗಿರೋದು ಉದ್ಯೋಗ, ಉತ್ತಮ ರಸ್ತೆಗಳು, ಗುಣಮಟ್ಟದ ಶಿಕ್ಷಣ, ಆಸ್ಪತ್ರೆಗಳು ಮತ್ತು ಬೆಲೆ ಏರಿಕೆಯಿಂದ ಮುಕ್ತಿ. ಆದರೆ ರಾಜಕಾರಣಿಗಳು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ ಧರ್ಮ ಮತ್ತು ದೇವರನ್ನ ಮುಂದಿಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಫಾರ್ ಎಕ್ಸಾಂಪಲ್, ರಾಜ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟು ಇರುವಾಗ ಅಥವಾ ರೈತರು ಸಂಕಷ್ಟದಲ್ಲಿರುವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾಗ ಯಜ್ಞಗಳನ್ನ ಮಾಡೋದು ಜನಕಲ್ಯಾಣದ ದೃಷ್ಟಿಯಿಂದ ಎಷ್ಟು ಸರಿ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ? ಇನ್ನು ಮೂರನೇದಾಗಿ, ಇದು ನರೇಂದ್ರ ಮೋದಿ ಅವರ ಚುನಾವಣಾ ಫಾರ್ಮುಲಾದ ಕುರುಡು ಅನುಕರಣೆ ಅಂತ ಕೆಲವರು ಹೇಳ್ತಾರೆ. ಪ್ರಧಾನಿ ಮೋದಿಯವರು ಕೇದಾರನಾಥದ ಗುಹೆಯಲ್ಲಿ ಕೂತು ಧ್ಯಾನ ಮಾಡೋದು, ರಾಮ ಮಂದಿರ ಉದ್ಘಾಟನೆ ಮಾಡೋದ್ರಿಂದ ಅವರಿಗೆ ರಾಜಕೀಯ ಲಾಭ ಸಿಕ್ತು ಅನ್ನೋದು. ಸೊ ಇದನ್ನ ನೋಡಿದ ವಿರೋಧ ಪಕ್ಷದ ನಾಯಕರು ಕೂಡ ತಾವೂ ಧರ್ಮದಿಂದ ದೂರ ಉಳ್ಕೊಂಡ್ರೆ ಹಿಂದೂ ಮತಗಳು ಕೈತಪ್ಪುತ್ತವೆ ಅನ್ನೋ ಭಯದಿಂದ ಕೇವಲ ಚುನಾವಣಾ ಲಾಭಕ್ಕೆ ನಕಲಿ ಧಾರ್ಮಿಕತೆ ಅಥವಾ ಸಾಫ್ಟ್ ಹಿಂದುತ್ವವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು. ಇದು ಜನರನ್ನ ಮೂರ್ಖರನ್ನಾಗಿಸೋ ತಂತ್ರ ಅನ್ನೋದು ಕೂಡ ಕೆಲವು ವಿಮರ್ಶಕರ ಟೀಕೆಯಾಗಿದೆ. ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ದೇಶದ ಬಹುಸಂಖ್ಯಾತ ಜನಸಾಮಾನ್ಯರು ಹಾಗೆ ಸಂಸ್ಕೃತಿಯ ಚಿಂತಕರು ಇದನ್ನ ಬೇರೆಯದ್ದೇ ದೃಷ್ಟಿಕೋನದಿಂದ ನೋಡ್ತಾರೆ. ಅವರ ಪ್ರಕಾರ ಇದು ಟೀಕಿಸೋ ವಿಚಾರ ಅಲ್ಲ, ಬದಲಿಗೆ ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕಾದ ಸತ್ಯ ಅಂತ. ಯಾಕೆ ಹಾಗೆ? ಮೊದಲನೇದಾಗಿ, ಭಾರತ ಒಂದು ಆಧ್ಯಾತ್ಮಿಕ ದೇಶ. ಇಲ್ಲಿ ಧರ್ಮ ಅಂದ್ರೆ ಕೇವಲ ಪೂಜಾ ಪದ್ಧತಿ ಮಾತ್ರ ಅಲ್ಲ, ಅದು ಬದುಕಿನ ನಡಾವಳಿ, ಅಂದ್ರೆ ವೇ ಆಫ್ ಲೈಫ್ ಅಂತ. ಪಾಶ್ಚಿಮಾತ್ಯ ದೇಶಗಳ ಸೆಕ್ಯುಲರಿಸಂ ಅಂತ ಅಂದ್ರೆ ಧರ್ಮವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋದು. ಆದರೆ ಭಾರತೀಯ ಸೆಕ್ಯುಲರಿಸಂ ಅಂತಂದ್ರೆ ಅದು ಸರ್ವಧರ್ಮ ಸಮಭಾವ. ನಮ್ಮ ದೇಶದ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ ದೇವರ ನಂಬಿಕೆ ಹಾಸುಹೊಕ್ಕಾಗಿದೆ. ಸಿದ್ದರಾಮಯ್ಯ ಅಥವಾ ಸ್ಟಾಲಿನ್ ಅವರಂತಹ ನಾಯಕರು ತಂದ ನಾಸ್ತಿಕ ರಾಜಕಾರಣ ಭಾರತದ ಜನಸಾಮಾನ್ಯರ ಮನಸ್ಥಿತಿಗೆ ತಾತ್ಕಾಲಿಕವಾಗಿ ಒಪ್ಪಿಗೆ ಆಗಬಹುದೇ ಹೊರತು ಶಾಶ್ವತವಾಗಂತೂ ಅಲ್ಲ. ಇನ್ನು ಎರಡನೇದಾಗಿ, ಸ್ವಾಮೀಜಿಗಳಿಗೆ ಮತ್ತು ಮಠಗಳಿಗೆ ಮನ್ನಣೆ ಕೊಡುವುದು ಭಾರತದ ಸಾಮಾಜಿಕ ವ್ಯವಸ್ಥೆಯ ಒಂದು ಭಾಗ. ಕರ್ನಾಟಕದ ಸಿದ್ಧಗಂಗಾ ಮಠ, ಸುತ್ತೂರು ಮಠ ಅಥವಾ ಶೃಂಗೇರಿ ಮಠಗಳನ್ನ ನೋಡಿ. ಇವು ಕೇವಲ ಧಾರ್ಮಿಕ ಕೇಂದ್ರಗಳು ಮಾತ್ರ ಅಲ್ಲ, ಇವು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಅನ್ನ, ಅಕ್ಷರ ಹಾಗೆ ಆಶ್ರಯ ನೀಡೋ ಅಕ್ಷಯ ಪಾತ್ರೆಗಳು. ಇಂತಹ ಮಠಗಳ ಸ್ವಾಮೀಜಿಗಳ ಬಳಿ ರಾಜಕಾರಣಿಗಳು ಹೋಗಿ ಮಾರ್ಗದರ್ಶನ ಪಡೆಯೋದ್ರಲ್ಲಿ ತಪ್ಪೇನಿದೆ? ಅದು ಸಮಾಜದ ಮುಖಂಡರಿಗೆ ಕೊಡುವಂತಹ ಗೌರವ ಅಂತ ಪರಿಗಣಿಸಬಹುದು. ಇನ್ನು ಮೂರನೇದಾಗಿ, ಡಿ.ಕೆ. ಶಿವಕುಮಾರ್ ಆಗ್ಲಿ ಅಥವಾ ವಿಜಯ್ ಆಗ್ಲಿ ಅವರು ತಮ್ಮ ವೈಯಕ್ತಿಕ ನಂಬಿಕೆಯನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಿದ್ದಾರಷ್ಟೇ. ನರೇಂದ್ರ ಮೋದಿಯವರನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರು ಭಾರತದ ಬಹುಸಂಖ್ಯಾತ ಮತದಾರರ ಭಾವನೆಗಳನ್ನ ಗೌರವಿಸ್ತಿದ್ದಾರೆ ಅಂತಾನು ಹೇಳಬಹುದಲ್ವಾ? ಪ್ರಜಾಪ್ರಭುತ್ವದಲ್ಲಿ ಜನರ ಭಾವನೆಗಳಿಗೆ ಮನ್ನಣೆ ಕೊಡೋದು ನಾಯಕನ ಕರ್ತವ್ಯ. ಧರ್ಮವನ್ನ ನಂಬೋ ನಾಯಕ ಹೆಚ್ಚು ನೈತಿಕತೆಯಿಂದ ಇರ್ತಾನೆ, ಭ್ರಷ್ಟಾಚಾರ ಮತ್ತು ತಪ್ಪು ಮಾಡೋದಕ್ಕೆ ಹೆದರುತ್ತಾನೆ ಅನ್ನೋ ನಂಬಿಕೆ ಕೂಡ ಜನಸಾಮಾನ್ಯರಲ್ಲಿದೆ. ಹೀಗಾಗಿ ಇದನ್ನ ಒಬ್ಬ ಭಾರತೀಯನಾಗಿ ಸಹಜವಾಗಿ ಸ್ವೀಕರಿಸಬೇಕು ಅನ್ನೋದು ಒಂದು ವರ್ಗದ ವಾದ. 2014ರ ನಂತರ ಭಾರತೀಯ ರಾಜಕಾರಣದ ನಿಯಮಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋದನ್ನ ನಾವು ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿಯವರು ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನ ಬಹಿರಂಗವಾಗಿ ರಾಜಕೀಯದ ಮುಂಭಾಗಕ್ಕೆ ತರ್ತಾರೆ.
ಕೇದಾರನಾಥದಲ್ಲಿ ಗುಹೆಯಲ್ಲಿ ಕೂತು ಧ್ಯಾನ ಮಾಡೋದು, ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಇತ್ಯಾದಿ ನಡವಳಿಕೆಗಳು ಬಹುಸಂಖ್ಯಾತ ಹಿಂದೂ ಮತದಾರರಲ್ಲಿ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಜಾಗೃತಿ ಮತ್ತು ಹೆಮ್ಮೆಯನ್ನ ಮೂಡಿಸಿದ್ವು. ಇದನ್ನ ರಾಜಕೀಯವಾಗಿ ಫೇಸ್ ಮಾಡೋದಕ್ಕೆ ವಿರೋಧ ಪಕ್ಷಗಳಿಗೆ ಯಾವುದೇ ಹೊಸ ಸಿದ್ಧಾಂತ ಸಿಗ್ಲಿಲ್ಲ. ಹೀಗಾಗಿ ಅವರ ದಾರಿಯಲ್ಲೇ ಹೋಗೋದು ಇವರಿಗೆ ಅನಿವಾರ್ಯ ಆಯ್ತು ಅಂತಾನು ಹೇಳ್ಬೋದು. ಇನ್ನು ಹಿಂದೂ ವಿರೋಧಿ ಹಣೆಪಟ್ಟಿಯ ಭಯ ಕೂಡ ಸಹಜವಾಗಿರುತ್ತೆ. ಕಾಂಗ್ರೆಸ್ ಸೇರಿದ ಹಾಗೆ ಇತರೆ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ದೊಡ್ಡ ಭಯ ಇದೆ. ತಾವು ದೇವಸ್ಥಾನಗಳಿಗೆ ಹೋಗದೇ ಇದ್ರೆ, ಸ್ವಾಮೀಜಿಗಳನ್ನ ಭೇಟಿ ಮಾಡದೇ ಇದ್ರೆ ಎದುರಾಳಿಗಳು ತಮಗೆ ಹಿಂದೂ ವಿರೋಧಿಗಳು ಅನ್ನೋ ಹಣೆಪಟ್ಟಿ ಕಟ್ಟಿಬಿಡ್ತಾರೆ. ಈ ಹಣೆಪಟ್ಟಿ ಬಿದ್ರೆ ಬಹುಸಂಖ್ಯಾತ ಮತಗಳು ಕೈ ತಪ್ಪುತ್ತವೆ ಅನ್ನೋ ಆತಂಕದಿಂದ ಡಿ.ಕೆ. ಶಿವಕುಮಾರ್, ವಿ.ಡಿ. ಸತೀಶನ್ ಅವರಂತಹ ನಾಯಕರು ತಾವೊಬ್ಬ ಭಕ್ತರು ಅಂತ ಸಾರ್ವಜನಿಕವಾಗಿ ಸಾಬೀತುಪಡಿಸೋದು ಅನಿವಾರ್ಯ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ. ಇಂದಿನ ಇಂಟರ್ನೆಟ್ ಯುಗದಲ್ಲಿ ಒಬ್ಬ ನಾಯಕ ಜಪಸರ ಹಿಡಿದು ದೇವಸ್ಥಾನದಲ್ಲಿ ಕೂತಿರೋ ಫೋಟೋ ಅಥವಾ ವಿಡಿಯೋ ನಿಮಿಷಗಳಲ್ಲಿ ವೈರಲ್ ಆಗ್ಬಿಡುತ್ತೆ. ಇದು ಜನಸಾಮಾನ್ಯರಲ್ಲಿ ಈ ನಾಯಕ ನಮ್ಮ ಸಂಸ್ಕೃತಿಯನ್ನ ಗೌರವಿಸ್ತಾನೆ, ನಮ್ಮವನು ಅನ್ನೋ ಭಾವನೆಯನ್ನ ಅತ್ಯಂತ ವೇಗವಾಗಿ ಬಿತ್ತುತ್ತೆ. ಈ ಸೋಷಿಯಲ್ ಮೀಡಿಯಾ ಇಮೇಜ್ ಬಿಲ್ಡ್ ಆಗೋದಕ್ಕೇನೆ ಧಾರ್ಮಿಕ ಪ್ರದರ್ಶನ ಅನಿವಾರ್ಯವಾಗ್ಬಿಡುತ್ತೆ. ಹಾಗೆ ಹೀಗಿದ್ರೆ ಮಾತ್ರ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಸಾಧ್ಯನಾ ಅಂತ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ 80% ಹೌದು ಅಂತ ಹೇಳ್ಬೋದು. ಆದರೆ ಕೇವಲ ಧರ್ಮದಿಂದಲೇ ರಾಜಕೀಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ 3 ಪ್ರಮುಖ ಲೆಕ್ಕಾಚಾರ ಇದೆ. ಅಧಿಕಾರ ಹಿಡಿಯೋದಕ್ಕೆ ಮೃದು ಹಿಂದುತ್ವ ಬೇಕೇ ಬೇಕು ಅನ್ನೋದು. ತಮಿಳುನಾಡಿನಲ್ಲಿ ನಟ ಜೋಸೆಫ್ ವಿಜಯ್ ಅವರು ಹೊಸದಾಗಿ ರಾಜಕೀಯ ಪಕ್ಷ ಕಟ್ಟಿದ್ದಾರೆ. ತಮಿಳುನಾಡು ದ್ರಾವಿಡ ಸಿದ್ಧಾಂತದ ತವರೂರಾಗಿದ್ರೂ ವಿಜಯ್ ಅವರು ತಮ್ಮ ಕ್ರಿಶ್ಚಿಯನ್ ಧಾರ್ಮಿಕ ಹಿನ್ನೆಲೆಯ ನಡುವೆ ಹಿಂದೂ ಆಚರಣೆಯನ್ನ ಗೌರವಿಸ್ತಾ ಇದ್ದಾರೆ. ಯಾಕಂದ್ರೆ ದ್ರಾವಿಡ ಮುಖವಾಡ ಧರಿಸಿ ಹಿಂದೂ ಭಾವನೆಗಳನ್ನ ಕೆಣಕಿದ್ರೆ ಇಂದಿನ ಯುವ ಮತದಾರರು ಒಪ್ಪೋದಿಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿದೆ. ಅಂದ್ರೆ ಹೊಸದಾಗಿ ಬೆಳೆಯಬೇಕಾದ ನಾಯಕರಿಗೆ ಇದು ಅನಿವಾರ್ಯ ಅರ್ಹತೆಯಾಗಿದೆ. ಇನ್ನು ಕೇವಲ ಧರ್ಮ ಸಾಕಾಗೋದಿಲ್ಲ, ಅಭಿವೃದ್ಧಿ ಪ್ಲಸ್ ಧರ್ಮ ಗೆಲುವಿನ ಸೂತ್ರ. ಹೀಗಿದ್ರೆ ಮಾತ್ರ ಬೆಳಿಬಹುದು ಅನ್ನೋ ಮಾತು ನಿಜವಾದ್ರೂ ಕೂಡ ಕೇವಲ ದೇವಸ್ಥಾನ ಸುತ್ತೋದ್ರಿಂದ ಯಾರೂ ಗೆಲ್ಲೋದಿಲ್ಲ. ಡಿ.ಕೆ. ಶಿವಕುಮಾರ್ ದೇವಸ್ಥಾನಗಳಿಗೆ ಎಷ್ಟು ಹೋಗ್ತಾರೋ ಅಷ್ಟೇ ಪ್ರಬಲವಾಗಿ ತಮ್ಮ ಸಂಘಟನಾ ಚತುರತೆ ಮತ್ತು ಗ್ಯಾರಂಟಿ ಯೋಜನೆಗಳ ಮ್ಯಾನೇಜ್ಮೆಂಟ್ ಮೂಲಕ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಅಂದ್ರೆ ಧರ್ಮ ಅನ್ನೋದು ಜನರನ್ನ ತಲುಪೋದಕ್ಕೆ ಇರೋ ದಾರಿ ಅಷ್ಟೇ. ಆದ್ರೆ ಆಡಳಿತ ನಡೆಸೋದಕ್ಕೆ ಅಭಿವೃದ್ಧಿ ಮತ್ತು ಜನಪ್ರಿಯ ಯೋಜನೆಗಳಂತೂ ಬೇಕೇ ಬೇಕು. ವೈಚಾರಿಕ ರಾಜಕಾರಣದ ಅಂತ್ಯಾನ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಸಿದ್ದರಾಮಯ್ಯ ಅಥವಾ ಪಿಣರಾಯಿ ವಿಜಯನ್ ಅವರ ಕಾಲದ ವೈಚಾರಿಕ ರಾಜಕಾರಣ ಇಂದಿನ ತಲೆಮಾರಿನಲ್ಲಿ ಕೊನೆಯಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಇಂದಿನ ಯುವ ಮತದಾರರು ನಾಯಕನ ವೈಯಕ್ತಿಕ ನಾಸ್ತಿಕ ಸಿದ್ಧಾಂತಗಳಿಗಿಂತ ತಮ್ಮ ಸಾಂಸ್ಕೃತಿಕ ಬೇರುಗಳನ್ನ ಗೌರವಿಸೋ ನಾಯಕರನ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಕೊನೆದಾಗಿ ಹೇಳ್ಬೇಕಂದ್ರೆ ಭಾರತೀಯ ಸಮಾಜ ಮೂಲತಃ ಆಧ್ಯಾತ್ಮಿಕ ಸಮಾಜ. ಮಧ್ಯದಲ್ಲೊಂದು ಕಾಲದಲ್ಲಿ ಪಾಶ್ಚಿಮಾತ್ಯ ಸೆಕ್ಯುಲರಿಸಂ ಅನ್ನ ರಾಜಕೀಯದಲ್ಲಿ ತುರ್ಕೋ ಪ್ರಯತ್ನ ಕೂಡ ನಡೀತು. ಆದರೆ ಅದು ಈಗ ವಿಫಲ ಆಗಿದೆ. ಇಂದು ರಾಜಕಾರಣಿಗಳು ಮಠ ಮಂದಿರಗಳಿಗೆ ಹೋಗ್ತಾ ಇರೋದು ಭಾರತೀಯ ಸಮಾಜದ ಸಹಜ ಗುಣಕ್ಕೆ ರಾಜಕೀಯ ಮರಳಿ ಬಂದಿರೋದ್ರ ಸಂಕೇತ. ಹೀಗಾಗಿ ಇಂದಿನ ಭಾರತದಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೇರಬೇಕು ಅಂದ್ರೆ ಧರ್ಮ ಮತ್ತು ದೇವರನ್ನ ಬಹಿರಂಗವಾಗಿ ಒಪ್ಕೊಳ್ಳೋದು ಕಡ್ಡಾಯ ರಾಜಕೀಯ ಪಠ್ಯಕ್ರಮ ಆಗ್ಬಿಟ್ಟಿದೆ. ಆ ನಿಟ್ಟಿನಲ್ಲೇ ಕೆಲವು ರಾಜಕಾರಣಿಗಳು ಸಾಕ್ತಾ ಇದ್ದಾರೆ. ಹಾಗಾದ್ರೆ ಈ 2 ದೃಷ್ಟಿಕೋನಗಳ ಮಧ್ಯೆ ಇರೋ ಸತ್ಯ ಆದ್ರೂ ಏನು? ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೋಗೋದು, ಮಠಾಧೀಶರ ಆಶೀರ್ವಾದವನ್ನ ಪಡೆಯೋದು ಖಂಡಿತವಾಗ್ಲೂ ತಪ್ಪು ಅಥವಾ ಟೀಕಿಸೋ ವಿಚಾರ ಅಲ್ಲ. ಯಾಕಂದ್ರೆ ಅವರು ಕೂಡ ಈ ದೇಶದ ಪ್ರಜೆಗಳು, ಅವರಿಗೂ ಸಂವಿಧಾನ ಕೊಟ್ಟಿರೋ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಆದ್ರೆ ಸಮಸ್ಯೆ ಶುರುವಾಗೋದು ಯಾವಾಗ ಅಂದ್ರೆ ಧಾರ್ಮಿಕ ಆಚರಣೆಗಳು ಕೇವಲ ರಾಜಕೀಯ ಗಿಮಿಕ್ ಆಗಿ ಅಭಿವೃದ್ಧಿ ಕೆಲಸಗಳನ್ನ ಮರೆಮಾಚೋದಕ್ಕೆ ಬಳಸಿದಾಗ ಮಾತ್ರ. ದೇವಸ್ಥಾನ ಸುತ್ತೋದು ರಾಜಕಾರಣಿಯ ವೈಯಕ್ತಿಕ ಶ್ರದ್ಧೆ ಆಗಬೇಕು. ಆದ್ರೆ ಅವರ ರಾಜಧರ್ಮ ಮಾತ್ರ ಜನರ ಕಣ್ಣೀರನ್ನ ಒರೆಸೋದೇ ಆಗಿರಬೇಕು. ದೇವರ ಭಕ್ತಿ ಮತ್ತು ರಾಜ್ಯದ ಅಭಿವೃದ್ಧಿ ಇವೆರಡನ್ನೂ ಸಮಾನವಾಗಿ ಸರಿದೂಗಿಸ್ಕೊಂಡು ಹೋಗೋ ನಾಯಕನೇ ನಿಜವಾದ ಜನನಾಯಕ. ಸೊ ನಿಮ್ಮ ಪ್ರಕಾರ ದಕ್ಷಿಣ ಭಾರತದ ನಾಯಕರಲ್ಲಿ ಕಾಣಿಸ್ತಾ ಇರೋ ಈ ಧಾರ್ಮಿಕ ಪಲ್ಲಟ ಕೇವಲ ರಾಜಕೀಯ ತಂತ್ರನ ಅಥವಾ ಸಾಂಸ್ಕೃತಿಕ ಜಾಗೃತಿಯ? ನಿಮ್ಮ ಅಭಿಪ್ರಾಯ, ಉತ್ತರ ಏನೇ ಇದ್ರೂ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.